ಇದು ಹಂಪನಾಳ ಗ್ರಾಮ, ಮಸ್ಕಿ ತಾಲೂಕು ಸಂಬಂಧಪಟ್ಟಂಗೆ ಹಂಪನಾಳ ಗ್ರಾಮ. ಈ ಗ್ರಾಮದಲ್ಲಿ ಒಂದು 20 ವರ್ಷಲಿದ್ದು ಸರ್ಕಾರ ದವಾಖಾನೆ ಅಂತ ಮಾಡಿದ್ದಾರೆ. 20 ವರ್ಷಲಿದ್ದ ದವಾಖಾನೆ ಆಗಿತ್ತು ಅಂದ್ರೆ ಇವತ್ತಿಗೂ ಒಬ್ಬ ಡಾಕ್ಟ್ರ್ ಈ ಕಡೆ ಇಲ್ಲ. ಮೊದಲು ಸಿಂಧನೂರು ತಾಲೂಕು ಇರ್ಬೇಕಾದ್ರೆ ತಾಲೂಕು ಅಧಿಕಾರಿಗಳಿಗೆ ನಾವು ಎಷ್ಟೋ ಸಲ ಮನವಿ ಕೊಟ್ಟಿವಿ, ಹೋಗಿ ಭೇಟಿಯಾಗಿ ಮೌಖಿಕವಾಗಿ ಭೇಟಿಯಾಗಿನೂ ಹೇಳಿದ್ದೀವಿ. ಇಲ್ಲಿಗೆ ಡಾಕ್ಟ್ರ್ ಬೇಕು, ಇದು ಡ್ರೈ ಏರಿಯಾ, ಹಿಂದುಳಿದ ಊರೈತೆ, ಇಲ್ಲಿ ಯಾರಿಗೆ ಮುದುಕರಿಗಾಯ್ತಿ, ಗರ್ಭಿಣಿ ಸ್ತ್ರೀಯರಿಗಾಯ್ತಿ, ಎಲ್ಲ ವ್ಯವಸ್ಥೆ ಇಲ್ಲ. ಅನುಪತಿ ಜಡ್ಡು ಜಾಪ್ತಿ ಆದರೂ ಹೋಗೋಕೆ ಸರಿಯಾದ ಬಸ್ನ ವ್ಯವಸ್ಥೆ ಇಲ್ಲ, ವೆಹಿಕಲ್ ವ್ಯವಸ್ಥೆ ಇಲ್ಲ ಅಂತ ಕೇಸಿ ಎಷ್ಟೋ ಇದು ಮಾಡಿದ್ರು ಕಳಿಸ್ತೀವಿ ಡಾಕ್ಟ್ರನ್ನ. ಅಲ್ಲಿಗೆ ಡಾಕ್ಟ್ರನ್ನ ಬೇರೆದವ್ರ ನೇಮಕಾತಿ ಮಾಡಿದ್ದೀವಿ, 5 ಡಾಕ್ಟ್ರು ಬರ್ತಾರಂತ ಹೇಳ್ತಾರೆ. ಇವತ್ತಿಗೆ ಯಾವ ಡಾಕ್ಟ್ರು ಇಲ್ಲಿಗೆ ಬಂದಿಲ್ಲ. ನಮ್ಮದು ಸಬ್ ಸೆಂಟ್ರಿ ಮಾಡಿದಾರೆ, ಬಳಗಾನೂರು ಕೊಟ್ಟಿದ್ದಾರೆ. ಇಲ್ಲಿದ್ದ 30 ಕಿಲೋಮೀಟ್ರ್ ದೂರ ಆಗ್ತದೆ ದವಾಖಾನೆ. ಈಗ ಗರ್ಭಿಣಿ ಸ್ತ್ರೀಯರು ಇಲ್ಲಿದ್ದ ತಿಂಗಳಿಗೆ ಒಂದು ಸಲ ಬಾಡಿಗೆ ಗಾಡಿ ಮಾಡ್ಕೊಂಡು ಬಳಗಾನೂರಿಗೆ ಹೋಗ್ಬೇಕಾಗೈತೆ. ಇಲ್ಲಿ ಮುದುಕರು ಕುಂಟ್ರು ಪ್ರತಿಯೊಂದಕ್ಕೆ ಯಾವುದಕ್ಕೂ ಹೋಗ್ಬೇಕಾಯ್ತಪ್ಪ ಅಂದ್ರೆ ಬಳಗಾನೂರಿಗೆ ಹೋಗ್ಬೇಕಲ್ಲ, ಅಲ್ಲಿಗೆ ಹೋಗ್ಬೇಕಾದ್ರೆ ಭಾಳ ತ್ರಾಸಾಗೈತೆ. ಇದು 20 ವರ್ಷ ಆಗೈತೆ ಅಂದ್ರೆ ಇವತ್ತಿಗೆ ಅಭಿವೃದ್ಧಿ ಇಲ್ಲ. ಇಲ್ಲಿ ಯಾವ ಡಾಕ್ಟ್ರ್ ಬಂದಿಲ್ಲ. ಇದು ಕಟ್ಟಿದ್ದಾರೆ ಅಂದರೆ ವೇಷವೇಟಿಗೆ ರೂಮ್ ಆದಂಗೆ ಆಗಿಬಿಟ್ಟೈತಿ ಇಲ್ಲಿ. ಅಂಥ ಪರಿಸ್ಥಿತಿ ಇಲ್ಲೇ ಐತೆ. ಇದಕ್ಕೆ ಸರ್ಕಾರದಿಂದ ಬಂದಕ್ಕಂಥ ವರ್ಷ ಆರೋಗ್ಯ ಇಲಾಖೆಯಿಂದ ದುಡ್ಡು ಖರ್ಚು ಮಾಡ್ತಾರೆ ರಿಪೇರಿ ವರ್ಕ್ ಅಂತ. ಏನು ಮಾಡ್ತಾರೋ ಏನೆಲ್ಲ ರಿಪೇರಿ ವರ್ಕು ನಮಗೆ ಇನ್ನುವರೆಗೆ ಗೊತ್ತಿಲ್ಲ. ಇಲ್ಲಿ ಮೆಟೀರಿಯಲ್ಸ್ ಬರ್ತಾವೆ. ಒಂದು ಸಲ ಹೋದ ವರ್ಷ ಮೆಟೀರಿಯಲ್ಸ್ ಬಂದದ್ದು, ಗ್ಯಾಸು, ಸಿಲಿಂಡ್ರು, ಅದು ಸೋಲಾರ್ ಲೈಟು ಎಲ್ಲ ಬಂದು 1 ವಾರದಾಗ ಮತ್ತೆ ಇಲ್ಲ, ಮತ್ತೆ ವಾಪಸ್ ತಗೊಂಡು ಹೋಗಿದ್ದಾರೆ. ಎಲ್ಲೇ ಕಡಿಮೆ ಬಿದ್ದಾವಂತ ತಗೊಂಡು ಹೋದು ಆ ಕಡೆ ಸೇರಿ. ಇವತ್ತಿಗೆ ಒಂದು ಮೆಟೀರಿಯಲ್ಸ್ ಇಲ್ಲ, ಒಂದು ಔಷಧಿ ಇಲ್ಲ. ಅಲ್ಲಿ ಇಲ್ಲಿ ಡಾಕ್ಟ್ರೇ ಬರೋಲ್ಲ, ಔಷಧ ದೊಡ್ಡ ದೂರ ಮಾತದು. ಇಂಥ ಪರಿಸ್ಥಿತಿ ಐತಿ ಇಲ್ಲಿದು. ಈಗ ಏನೈತಿ, ಇದು ಒಳ್ಳೆಯ ಅಭಿವೃದ್ಧಿ ಆಗ್ಬೇಕು. ಇಲ್ಲಿ ಡಾಕ್ಟ್ರ್ ಬರ್ಬೇಕು. ಇಲ್ಲಿಗೆ ಡಾಕ್ಟ್ರ್ ಬಂದು ಇಲ್ಲೇ ವ್ಯವಸ್ಥೆ ಇರೋಂಗೆ ಮಾಡಬೇಕು. ಇಲ್ಲೇ ಡಾಕ್ಟ್ರ್ ಇತ್ತಪ್ಪ ಅಂದ್ರೆ ಇಲ್ಲೆಲ್ಲ ಜನರಿಗೆ ಅನುಕೂಲ ಆಗ್ತೈತೆ. ನಮ್ಮ ಹೆಸರು ಚಿನ್ನಪ್ಪ ಅಂತ, ಹಂಪನಾಳ್ ನಮ್ಮದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.